Hello, my dear students and parents. So KCET round 2 ರಿಸಲ್ಟ್ ಆಗಿದ ತಕ್ಷಣ ನಿಮ್ಗೆ ಆ್ಯಕ್ಚುಲಿ ವೆರಿ ಶಾರ್ಟ್ ಅಮೌಂಟ್ ಆಫ್ ಟೈಮ್ ಇದೆ. ಆ ಟೈಮಲ್ಲಿ ನೀವು ಎಲ್ಲದನ್ನು ಮುಗಿಸ್ಕೋಬೇಕಾಗುತ್ತೆ. ಸೊ ವಾಟ್ ಆಲ್ ಸ್ಟೆಪ್ಸ್ ಆರ್ ಇನ್ವಾಲ್ವ್, ನೆಕ್ಸ್ಟ್ ಸ್ಟೆಪ್ಸ್ ಏನೇನು, ಚಾಯ್ಸ್ ಫಿಲ್ಲಿಂಗ್ ಹೇಗೆ, ಪೇಮೆಂಟ್ ಹೇಗೆ ಮಾಡಬೇಕು, ಚಲನ್ ಅಂದರೆ ಏನು, ಅದರಿಂದ ಯಾವ ಥರ, ಅಡ್ಮಿಷನ್ಸ್ ಏನೇನು ಥರ ಅಂತ ಕ್ವಿಕ್ಕಾಗಿ ಈ ವಿಡಿಯೋಲಿ ಕಂಪ್ಲೀಟಾಗಿ ಕ್ಲಾರಿಟಿ ಗೊತ್ತಾಗುತ್ತೆ. ಫಾಸ್ಟಾಗಿ ನೀವು ನೋಡಿ ಆ್ಯಂಡ್ ದೆನ್ ಯು ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಸ್ಟೆಪ್ಸ್ ಏನೇನೇನೇನು ಮಾಡಬೇಕು ಅಂತ. ಸೊ ದ ಫಸ್ಟ್ ಸ್ಟೆಪ್ ಇಸ್, ನೀವೀಗ KEA ಪೋರ್ಟಲ್ ಲಾಗಿನ್ ಲಿಂಕ್ ಅಲ್ಲಿ ನೀವು ಒಳಗಡೆ ಹೋದರೆ ಸೊ ನಿಮ್ಗೆ ಏನು ಬರುತ್ತೆ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅಂತ ಗೊತ್ತಾಗುತ್ತೆ, ನಿಮ್ದು ಏನು ಫೀಸ್ ಅಂತ ತೋರಿಸುತ್ತೆ. ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಇಲ್ಲಿ ಚಾಯ್ಸ್ ಎಂಟರ್ ಚಾಯ್ಸ್ ಅಂತ ಇದೆ. ಲಾಸ್ಟ್ ಡೇಟ್ ಇಸ್ 27th. ಸೊ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಸೊ ಯಾವ ಥರ ಚಾಯ್ಸಸ್ ಸಿಗುತ್ತೆ ಅಂತ ಚೆಕ್ ಮಾಡಿದ್ರೆ, ಸೊ ನಿಮಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 2 ಚಾಯ್ಸ್ ಸಿಗುತ್ತೆ. ಒಂದು ಚಾಯ್ಸ್ 1 ಆರ್ ಚಾಯ್ಸ್ 4. ಸೊ ಚಾಯ್ಸ್ 1 ಯಾರಿಗೆ, ಚಾಯ್ಸ್ 4 ಯಾರಿಗೆ ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ನಿಮ್ಗೆ ಇನ್ ಕೇಸ್ ಚೆನ್ನಾಗಿ ಇಷ್ಟ ಆಗಿದೆ ರೌಂಡ್ 2 ಅಲ್ಲಿ ನಿಮ್ಗೆ ಏನು ಸೀಟ್ ಸಿಕ್ಕಿದೆ, ದ್ಯಾಟ್ ಈಸ್ ವೇರ್ ಐ ವಿಲ್ ಗೋ ಜಾಯಿನ್ ಅನ್ನೋರು ಫಾರ್ ಶೋರ್ ಚಾಯ್ಸ್ 1. ಇಲ್ಲ ನನಗೆ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ನೆಕ್ಸ್ಟ್ ರೌಂಡ್ಸಲ್ಲಿ ಅನ್ನೋರು ಚಾಯ್ಸ್ 1 ಮಾಡಬೇಕು. ದೆನ್ ನೆಕ್ಸ್ಟ್ ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಆಪ್ಷನ್. ಅದು ಇಫ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ರೌಂಡ್ 3 ಯು ಕ್ಯಾನ್ ಸ್ಟಿಲ್ ಡೂ ಇಟ್. ಇಲ್ಲ ನನಗೆ ಬೇಡ, ಅದು ನನಗೆ ರೌಂಡ್ 2 ಅಲ್ಲಿ ಸಿಕ್ಕಿರೋದು ಸಾಕು ಅಂದ್ರೂ ದಟ್ ಸ್ಟಿಲ್ ಓಕೆ. ಬಟ್ ಬೋತ್ ಆಫ್ ದಿ ಸ್ಟೂಡೆಂಟ್ಸ್ ಚಾಯ್ಸ್ 1 ಫಿಲ್ ಮಾಡಬೇಕಾಗುತ್ತೆ. ಸೊ ಚಾಯ್ಸ್ 1 ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ಅಡ್ಮಿಷನ್ ಮಾಡಬೇಕಾಗುತ್ತೆ. ಇದು ರೌಂಡ್ 2 ಎಲ್ಲ ಕಂಪ್ಲೀಟ್ ಆದಮೇಲೆ ರೌಂಡ್ 3 ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಯಾರ್ಯಾರಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರು ತಿರ್ಗಾ ಯು ಹ್ಯಾವ್ ಟು ಲಾಗಿನ್ ಟು ದಿ ಸೇಮ್ ಪೋರ್ಟಲ್ ಆ್ಯಂಡ್ ಸೇ ಎಸ್ ನಾನು ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಏನಕ್ಕೆ ರೌಂಡ್ 3 ಬೆಟರು ಅಂತ ಒಂದು ಆಪ್ಷನ್ ತಿಳ್ಕೊಳ್ಳಿ. ಸೊ ರೌಂಡ್ 2 ಆಗಿದೆ, ಈಗ ರೌಂಡ್ 3ಗೆ ಇನ್ನೂ ಬೆಟರ್ ಆಗುತ್ತಾ ಸರ್ ಅಂತ ನೀವು ಕೇಳಿದ್ರೆ ಎಸ್ ಆಗುತ್ತೆ. ಬಿಕಾಸ್ ಕಾಮೆಡ್-ಕೆ ಸ್ಟೂಡೆಂಟ್ಸ್ ಎಲ್ಲರೂ ಈಗ KCET-ಇಂದ ಬಿಟ್ಟು ಹೋಗ್ತಾರೆ. ಕಾಮೆಡ್-ಕೆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಬಿಕಾಸ್ ಅವ್ರಿಗೆ ಕಾಮೆಡ್-ಕೆಯಿಂದ ಸೀಟ್ ಸಿಕ್ಕಿರುತ್ತೆ ಅಥವಾ ಮ್ಯಾನೇಜ್ಮೆಂಟ್ ಕಡೆಯಿಂದ ಸೀಟ್ ಸಿಕ್ಕಿರುತ್ತೆ, ಅವರು ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ತಾರೆ. ಇಲ್ಲ ಅಂದರೆ ಅವರು ಫೀಸ್ ಪೇ ಮಾಡಲೇಬೇಕಾಗುತ್ತಲ್ಲ, ಸೊ ಅವರು ಮಾಡಲ್ಲ. ಸೊ ಚಾಯ್ಸ್ 4 ಹಾಕಿ ಹೊರಗಡೆ ಹೋಗ್ತಾರೆ. ಸೊ ಎಷ್ಟೊಂದು ಸ್ಟೂಡೆಂಟ್ಸ್ ಈ ಥರ ಹೊರಗಡೆ ಹೋಗೋದ್ರಿಂದ ಅವ್ರ ಸೀಟ್ಸು ವೇಕೆಂಟ್ ಆಗುತ್ತೆ. ಆ ಸೀಟ್ಸು ರೌಂಡ್ 3ಅಲ್ಲಿ ಫಿಲ್ ಆಗುತ್ತೆ. ದ್ಯಾಟ್ಸ್ ವೈ ನಿಮ್ಗೆ ಇನ್ನೂ ರೌಂಡ್ 3ಅಲ್ಲಿ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿರೋದು ಅಪ್ಗ್ರೇಡ್ ಆಗುತ್ತೆ. ಇದು ರೌಂಡ್ 3 ಅನ್ನೋದು ರಿಸ್ಕಿ ಅಂತ ಏನೂ ಇಲ್ಲ, ಬಟ್ ನೀವು ಚಾಯ್ಸ್ 1 ಮಾಡಲೇಬೇಕಾಗುತ್ತೆ. ಚಾಯ್ಸ್ 1 ಮಾಡಿ ನೀವು ಅಡ್ಮಿಷನ್ ಮಾಡ್ಕೋತೀರಾ ಕಾಲೇಜ್ಗೆ ಹೋಗಿ, ಅದು ಸ್ಟೆಪ್ಸ್ ಎಲ್ಲ ಹೇಳ್ತೀನಿ ನೆಕ್ಸ್ಟು. ಆಮೇಲೆ ರೌಂಡ್ 3ಯಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಅವಾಗ ಏನಾಗುತ್ತೆ, ನೀವು ಏನು ಇಲ್ಲಿ ಫೀಸ್ ಪೇ ಮಾಡಿರ್ತೀರಾ ಕಾಲೇಜ್ಗೆ, ಅದು ಆಟೋಮೆಟಿಕಲಿ ನೆಕ್ಸ್ಟ್ ಕಾಲೇಜ್ ನಿಮಗೆ ಸಿಕ್ಕಿದ್ರೆ, ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಫೀಸ್ ಆಟೋಮೆಟಿಕಲಿ KEA ಕಡೆಯಿಂದ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೀವು ಫೀಸ್ ಎಲ್ಲೂ ನಿಮ್ಮದು ಕಳ್ಕೊತಾ ಇಲ್ಲ, ಆ ಫೀಸು ನೆಕ್ಸ್ಟ್ ಕಾಲೇಜಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಂಪಾರ್ಟೆಂಟ್ ಥಿಂಗ್ ಇಸ್, ನೀವು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಾ ಕಾಲೇಜ್ಗೆ ಅಡ್ಮಿಷನ್ ಟೈಮಲ್ಲಿ ಅದನ್ನು ವಾಪಸ್ ಕೊಡ್ತಾರೆ. ಅದನ್ನು ತೊಗೊಂಡು ನೀವು ಇನ್ನೊಂದು ಕಾಲೇಜ್ಗೆ ಹೋಗಿ ಯಾವ್ದು ಚೆನ್ನಾಗಿರೋದು ಸಿಕ್ಕಿದೆ ರೌಂಡ್ 3ಅಲ್ಲಿ ಅಲ್ಲಿ ಅಡ್ಮಿಷನ್ ತಿರ್ಗಾ ಮಾಡಿಸ್ಕೋಬೋದು. ಓಕೆನಾ? ಎಷ್ಟೊಂದು ಸ್ಟೂಡೆಂಟ್ಸು ರೌಂಡ್ 3 ರಿಸ್ಕಿ ಅಂತ ಹೇಳ್ತಾ ಇರ್ತೀರಾ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇದು ರಿಸ್ಕಿ ಅಂತ ಏನೂ ಇಲ್ಲ. ಏನಂದರೆ ನಿಮ್ಮದು ಈಗ ರೌಂಡ್ 2 ಅಲ್ಲಿ ಏನು ಸಿಕ್ಕಿದೆ ಅಲ್ಲೋಗಿ ನೀವು ಅಡ್ಮಿಷನ್ ಪೇ ಮಾಡಿ, ದುಡ್ಡು ಪೇ ಮಾಡಿ ಎಲ್ಲ ಮಾಡ್ಕೋತೀರಾ. ಅದಾದಮೇಲೆ ಇನ್ನೊಂದು ಚೆನ್ನಾಗಿರೋದು ಸಿಕ್ಕಿದ್ರೆ ಮಾತ್ರ ನಿಮಗೆ ಒಳ್ಳೆ ಕಾಲೇಜ್ ಅಲಾಟ್ ಆಗುತ್ತೆ. ಅದಕ್ಕಿಂತ ಮೇಲೆ ಇರೋ ಆಪ್ಷನ್ಸ್ ನಿಮ್ಗೆ ಸಿಗ್ತಾ ಇಲ್ಲ ಅಂದರೆ ನಿಮ್ಗೆ ಏನು ಸಿಕ್ಕಿದೆ ರೌಂಡ್ 2 ಅಲ್ಲಿ ಅದು ನಿಮ್ಮ ಹತ್ರನೇ ಇರುತ್ತೆ. ಓನ್ಲಿ ಟೈಮ್ ನೀವು ಯಾವಾಗ ಚೇಂಜ್ ಆಗುತ್ತೆ ನಿಮ್ಮ ಕಾಲೇಜು, ಯಾವ್ದಾದ್ರು ಬೆಟರ್ ಸಿಕ್ಕಿದ್ರೆ ಮಾತ್ರ ನಿಮಗೆ ರೌಂಡ್ 3ಅಲ್ಲಿ ಬೇರೆ ಕಾಲೇಜ್ ಸಿಗುತ್ತೆ. ಇಲ್ಲ ಅಂದರೆ ನಿಮ್ಗೆ ರೌಂಡ್ 2 ಕಾಲೇಜ್ ನಿಮ್ಮ ಹತ್ರನೇ ಇರುತ್ತೆ. ಸೊ ರಿಮೆಂಬರ್ ದ್ಯಾಟ್. ಸೊ ಇದು ಆಪ್ಷನ್ಸ್ ನಿಮಗೆ, ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಈಗ ರೌಂಡ್ 2ಅಲ್ಲಿ ಸಿಕ್ಕಿರೋದು ಇಷ್ಟನೇ ಇಲ್ಲ, ಬಟ್ ರೌಂಡ್ 3ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಮೋಸ್ಟ್ಲಿ KEA ಅವ್ರನ್ನೇ ಆಫೀಸ್ಗೆ ಹೋಗಬೇಕಾಗುತ್ತೆ. ಆನ್ಲೈನ್ ಇದಕ್ಕೆ ಆಪ್ಷನ್ ಇಲ್ಲ. 5,000 ರೂಪೀಸ್ ಪೆನಾಲ್ಟಿ ಕಟ್ಟು ರೌಂಡ್ 2ಇಂದ ಹೊರಗಡೆ ಬಂದು ರೌಂಡ್ 3 ಎಂಟರ್ ಆಗೋದಕ್ಕೆ ಅಲ್ಲಿ ನೋಟಿಸಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದಕ್ಕೋಸ್ಕರ ನೀವು KEAಗೆ ಹೋಗಬೇಕಾಗುತ್ತೆ. ಆನ್ಲೈನ್ ಅದನ್ನು ಮಾಡೋಕ್ಕಾಗಲ್ಲ ಸದ್ಯಕ್ಕೋರ್ಗು, ಓಕೆನಾ? ಸೊ ನೆಕ್ಸ್ಟು ಚಾಯ್ಸ್ 1 ಅಂತ ಫಿಲ್ ಮಾಡ್ತೀರಾ. ನೆಕ್ಸ್ಟ್ ಏನಾಗುತ್ತೆ, ಕನ್ಫರ್ಮೇಷನ್ ಕೇಳುತ್ತೆ. ಓಕೆ, ನೀವು ಚಾಯ್ಸ್ 1 ಕನ್ಫರ್ಮೇಷನಾ ಅಂತ ಕನ್ಫರ್ಮೇಷನ್ ಮಾಡಿದ್ದಾಗಿದ ತಕ್ಷಣ ನಿಮಗೆ ಆಪ್ಷನ್ ಬರುತ್ತೆ ಪ್ರಿಂಟ್ ಮಾಡೋದಕ್ಕೆ. ನಿಮ್ಮದು ಚಾಯ್ಸ್ ಏನಿದೆ ಅದರಲ್ಲಿ ಡೀಟೇಲ್ಸ್ ಇರುತ್ತೆ, ನಿಮ್ಮ ಹೆಸರೇನು, ಯಾವ ಕಾಲೇಜು, ನೀವೇನು ಚಾಯ್ಸ್ ಮಾಡಿರ್ತೀರಾ, ಪ್ರಿಂಟ್ ಮೈ ಚಾಯ್ಸ್ ಅಂತ ಕೊಡ್ಬೋದು. ಪ್ರಿಂಟ್ ಮೈ ಚಾಯ್ಸ್ ಅಂತ ಕೊಟ್ಟಿದ ತಕ್ಷಣ ಏನು ಬರುತ್ತೆ, ನಿಮ್ಗೆ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಓಕೆನಾ? ಸೊ ನಿಮ್ದು ಹೆಸರು ಬಂದಿರುತ್ತೆ, ನಿಮ್ಮದು ಏನೇನು ಎಲ್ಲಿ ಅಲಾಟ್ ಆಗಿದೆ, ನಾವು ಚಾಯ್ಸ್ 1 ಹೋಗ್ತಾ ಇದ್ದೀನಿ ಅಂತ ಈ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಈಗ ಪೇಮೆಂಟ್ ಆಸ್ಪೆಕ್ಟ್ಸ್.
ಪೇಮೆಂಟ್ 2 ಟೈಪ್ಸಲ್ಲಿದೆ. ನಿಮಗೆ ಆನ್ಲೈನ್ ಆದರೂ ಮಾಡ್ಬೋದು ಅಥವಾ ಬ್ಯಾಂಕಿಗೆ ಹೋಗಿ ಚಲನಲ್ಲಾದರೂ ಪೇ ಮಾಡ್ಬೋದು. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಅಮೌಂಟ್. ಯಾರಿಗೆ ಆನ್ಲೈನ್ ಡೀಟೇಲ್ಸ್ ಗೊತ್ತಿಲ್ಲ, ಈ ಥರ ಎಲ್ಲ ಮಾಡೋದಕ್ಕೆ ಬರೋಲ್ಲ ಅಂದವರು ಡೆಫಿನೆಟ್ಲಿ ಬ್ಯಾಂಕಿಗೆ ಹೋಗಿ ಚಲನಿಂದ ಪೇ ಮಾಡ್ಬೋದು. ಬಟ್ ನಿಮ್ಗೆ ಇದೆಲ್ಲ ಮಾಡೋದಕ್ಕೆ ನೆಕ್ಸ್ಟ್ 3 days ಅಷ್ಟೇ ಟೈಮ್ ಇರೋದು, ಫಾಸ್ಟಾಗಿ ಮಾಡಬೇಕಾಗುತ್ತೆ. ಸೊ ಚಲನ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ, ನಿಮಗೆ ಆಪ್ಷನ್ ಕೇಳುತ್ತೆ ಯಾವ ಚಲನ್ ಯಾವ ಥರ ಅಂತ. ನೀವು ಯಾವ್ದಾದ್ರು ಚೂಸ್ ಮಾಡ್ಬೋದು. ಇದೇನಂದರೆ ಬ್ಯಾಂಕ್ ಆಫ್ ಬರೋಡಾ, HDFC ಬ್ಯಾಂಕ್ ಅಥವಾ ಯೂನಿಯನ್ ಬ್ಯಾಂಕ್. ಏನಂದರೆ ಇದು KE ಅವ್ರ ಬ್ಯಾಂಕ್ಸು, ಯಾರಿಗೆ ನೀವು ಪೇ ಮಾಡ್ತಾ ಇದ್ದೀರಾ ಅವ್ರ ಬ್ಯಾಂಕ್ಸು. ನೀವು ಯಾವ ಬ್ಯಾಂಕಿಗೆ ಬೇಕಾದ್ರೂ ಹೋಗ್ಬೋದು. ನಿಮ್ಮದು ಲೆಟ್ಸೆ ಕೆನರಾ ಬ್ಯಾಂಕ್ ಇರಲಿ ಅಥವಾ HDFC ಬ್ಯಾಂಕ್ ಇರಲಿ, SBI ಬ್ಯಾಂಕ್ ಇರಲಿ, ನೀವು ಯಾವುದೇ ಬ್ಯಾಂಕ್ ಇದ್ರೂ ಆ ಬ್ರಾಂಚ್ಗೆ ಹೋಗ್ಬೋದು. ನಿಮ್ದು ಏನೂ ತೊಂದರೆ ಇಲ್ಲ, ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಸೊ ಯಾವ ಬ್ಯಾಂಕಿಗೆ ನೀವು ದುಡ್ಡು ಹಾಕ್ತಾ ಇದ್ದೀರಾ KE ಅವ್ರಿಗೆ, ಅದ್ರದ್ದು ಯಾವ ಬ್ಯಾಂಕಿಗೆ ಹಾಕ್ತೀರಾ ಅಂತ ಕೇಳ್ತಾ ಇದೆ. ಯು ಕ್ಯಾನ್ ಮೋಸ್ಟ್ಲಿ ಪ್ರಿಫರ್ HDFC ಬಿಕಾಸ್ ಅದರಲ್ಲಿ ಏನು ಇಶ್ಯೂಸ್ ಬರೋಲ್ಲ ಅಷ್ಟೊಂದು. ಸೊ HDFC ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು HDFC ಮಾಡಿದ ತಕ್ಷಣ ಡೌನ್ಲೋಡ್ ಅಂತ ಕೊಟ್ಟರೆ ನೆಕ್ಸ್ಟ್ ಏನು ಬರುತ್ತೆ ಗೊತ್ತಾ, ನಿಮ್ಗೆ ಈ ಥರ ಚಲನ್ ಬರುತ್ತೆ. ಇದರಲ್ಲಿ 3 ಕಾಪೀಸ್ ಇರುತ್ತೆ. ಫಸ್ಟ್ ಏನು ಕಾಪಿ, ಬ್ಯಾಂಕ್ ಕಾಪಿ ಅಂತ ಇರುತ್ತೆ ಇಲ್ಲಿ. ನೆಕ್ಸ್ಟು ಸ್ಟೂಡೆಂಟ್ ಕಾಪಿ, ನೆಕ್ಸ್ಟು ಕಾಲೇಜ್ ಕಾಪಿ. ಸೊ ಈ ಚಲನ್ ತಗೊಂಡು ನೀವು ಬ್ಯಾಂಕ್ಗೆ ಹೋಗ್ಬೇಕಾಗುತ್ತೆ. ನಿಮ್ಮದೇ ಅಕೌಂಟ್ ಇರಬೇಕು ಅಂತ ಏನಿಲ್ಲ, ನಿಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಅಕ್ಕ ಅಥವಾ ಅಣ್ಣ ಯಾರ್ದಿದ್ರು ಅವ್ರ ಜೊತೆ ಹೋಗಿ ನೀವು ಈ ಚಲನ್ ತೊಗೊಂಡು ಹೋಗ್ಬೇಕಾಗುತ್ತೆ. ಆ ಸ್ಲಿಪ್ ತೊಗೊಂಡು ಹೋಗ್ಬೇಕಾಗುತ್ತೆ. ಆ್ಯಂಡ್ ಮೇ ಬಿ ಚೆಕ್ನಿಂದ ನೀವು ಇದನ್ನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ಇದಕ್ಕೆ ಅನ್ನೋದಕ್ಕೆ ಚೆಕ್ ಬುಕ್ ತೊಗೊಂಡೋದ್ರೂ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ತೊಗೊಂಡು ಹೋದಾಗ ಏನಾಗುತ್ತೆ, ನಿಮ್ಮದು ಈ ಅಮೌಂಟ್ ಏನಿದೆ ಬ್ಯಾಂಕ್ ಅವ್ರು ಕಟ್ಸ್ಕೊಂಡಾದ್ಮೇಲೆ ಇದ್ರ ಮೇಲೆ ಸೀಲ್ ಆ್ಯಂಡ್ ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಸೊ ಬ್ಯಾಂಕ್ ಕಾಪಿ ಅವ್ರ ಹತ್ರನೇ ಉಳಿಯುತ್ತೆ. ಈ 2 ಕಾಪಿ ನಿಮ್ಗೆ ಕೊಡ್ತಾರೆ, ಸ್ಟೂಡೆಂಟ್ ಕಾಪಿ ಆ್ಯಂಡ್ ಕಾಲೇಜ್ ಕಾಪಿ ವಿತ್ ಕನ್ಫರ್ಮೇಷನ್ ಫ್ರಮ್ ಬ್ಯಾಂಕ್. ಸೊ ಇದನ್ನು ತೊಗೊಂಡು ನೀವು ಕಾಲೇಜ್ಗೆ ಹೋಗಬೇಕಾಗುತ್ತೆ. ಅಡ್ಮಿಷನ್ಸ್ಗೆ ಸ್ಟೂಡೆಂಟ್ ಹೋಗಲೇಬೇಕಾಗುತ್ತೆ ಕಾಲೇಜು. ಲೆಟ್ಸೆ ನಿಮ್ಗೆ ಯಾವುದೋ ಬೇರೆ ಡಿಸ್ಟ್ರಿಕ್ಟಲ್ಲಿ ಕಾಲೇಜ್ ಸಿಕ್ಕಿದೆ ಅಂದರೆ ಪ್ಲೀಸ್ ಸ್ಟಾರ್ಟ್ ಪ್ಲಾನಿಂಗ್. ನಿಮ್ಗೆ ನೆಕ್ಸ್ಟ್ ಇರೋ 3 days ಅಷ್ಟೇ, ನೀವೇ ಕಂಪಲ್ಸರಿ ಹೋಗಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು, ಪೇಮೆಂಟ್ ಸ್ಲಿಪ್ಸ್ ತೊಗೊಂಡು, ನಿಮ್ಮದು ಫೇಸ್ ವೆರಿಫಿಕೇಷನ್ ಆಗುತ್ತೆ ಕಾಲೇಜಲ್ಲಿ. ಅದಾದಮೇಲೆ ಅಡ್ಮಿಷನ್ ಆಗೋದು. ಓಕೆನಾ? ಸೊ ಹೋಪ್ ಇದು ಏನೇನು ನೆಕ್ಸ್ಟ್ ಸ್ಟೆಪ್ಸ್ ಎಲ್ಲ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೀಗ ಕರೆಂಟ್ಲಿ ಏನು ಮಾಡಬೇಕು ಅಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಆಪ್ಷನ್ ಎಂಟ್ರಿ ಮಾಡಿ, ಚಲನ್ ಡೌನ್ಲೋಡ್ ಮಾಡಿ, ಪೇಮೆಂಟ್ ಮಾಡಿ, ಅಡ್ಮಿಷನ್ ಹೋಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅಗೈನ್ ರೌಂಡ್ 3 ಪಾರ್ಟಿಸಿಪೇಟ್ ಮಾಡೋರಿಗೆ ಏನು ಭಯ ಇಲ್ಲ. ಯು ಕ್ಯಾನ್ ಗೋ ವಿತ್ ಚಾಯ್ಸ್ 1 ನೌ. ಚಾಯ್ಸ್ 1ಅಲ್ಲೇ ಮಾಡಿ. ನೆಕ್ಸ್ಟ್ ರೌಂಡ್ 3ಅಲ್ಲಿ ಇದೇ ಲಿಂಕಲ್ಲಿ ಅನೌನ್ಸ್ ಮಾಡ್ತಾರೆ ರೌಂಡ್ 3 ಪಾರ್ಟಿಸಿಪೇಟ್ ಮಾಡಬೇಕಾ ನೀವು ಅಂತ. ಸೊ 2 ಥಿಂಗ್ಸ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಆಗ ಅಲ್ಲಿ ಹಾಸ್ಟೆಲ್ ಅನ್ನೋರು ಕೆಲವರು ಹಾಸ್ಟೆಲ್ ಫೀಸ್ ಎಲ್ಲ ಪೇ ಮಾಡಿದ್ರೆ ಅದನ್ನು ವಾಪಸ್ ಕೊಡ್ತಾರಾ ಅಂತ ನೀವು ಕಾಲೇಜಲ್ಲಿ ವೆರಿ ಇಂಪಾರ್ಟೆಂಟಾಗಿ ಕೇಳ್ಕೊಳ್ಳಿ. ಲೆಟ್ಸೆ ನಿಮಗೀಗ ರೌಂಡ್ 2 ಅಲ್ಲಿ ಕಾಲೇಜ್ ಒಂದು ಯಾವುದೋ ಕಾಲೇಜಿಗೆ ನೀವು ಅಡ್ಮಿಷನ್ ಮಾಡ್ಕೋತೀರಾ. ಅದು ಕಾಲೇಜ್ ಫೀಸ್ ಏನಿದೆ ಅದು ಆಟೋಮೆಟಿಕಲಿ ಟ್ರಾನ್ಸ್ಫರ್ ಆಗುತ್ತೆ ನೆಕ್ಸ್ಟ್ ಕಾಲೇಜ್ಗೆ. ಬಟ್ ಹಾಸ್ಟೆಲ್ ಫೀಸು ಮತ್ತು ಸ್ಕಿಲ್ ಫೀಸೂ KE ಅವ್ರು ಹೇಳಿದ್ದಾರೆ, ಅದನ್ನು ಕಾಲೇಜ್ ಅವರು ವಾಪಸ್ ಕೊಡಬೇಕಾಗುತ್ತೆ. ಹೊಸ ಕಾಲೇಜ್ಗೆ ಹೋಗಿ ನೀವು ಅದನ್ನು ತಿರ್ಗಾ ಪೇ ಮಾಡಬೇಕಾಗುತ್ತೆ. ಹಾಸ್ಟೆಲ್ಲೂ ಇದೆಲ್ಲ ಕೇರ್ಫುಲ್ಲಾಗಿ ಚೆಕ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೊಳ್ಳಿ. ಯಾರ್ಯಾರು ಲೆಟ್ಸೆ ರೌಂಡ್ 3ಗೆ ನಾನು ಇನ್ನೂ ಅಪ್ಗ್ರೇಡಿಂಗ್ ವೆಯ್ಟ್ ಮಾಡ್ತೀನಿ ಅನ್ನೋರು. ಓಕೆನಾ? ಇದು ಬಿಟ್ಟು ಇನ್ನೂ ಏನಾದ್ರು ನಿಮಗೆ ಕ್ವೆಶನ್ಸ್ ಇದ್ದರೆ, ಲೆಟ್ಸೆ ನಾನು ನೀಟ್ ಆಸ್ಪಿರೆಂಟು ಬಟ್ ಈಗ ಇಂಜಿನಿಯರಿಂಗ್ ಬ್ಯಾಕಪ್ ಇಟ್ಟಿದ್ದೆ, ಅದು ಸಿಕ್ಕಿದೆ, ಏನು ಮಾಡಲಿ, ಅಥವಾ ನಾನು ರಿಪೀಟ್ ಮಾಡಬೇಕಾ, ಲೈಕ್ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಐ ವಿಲ್ ಆನ್ಸರ್ ಟು ಆಲ್ ಆಫ್ ದ್ಯಾಟ್. ನನಗೆ ಎಷ್ಟಾಗುತ್ತೋ ಅಷ್ಟು ಡೌಟ್ ಏನೇನಿದೆ ನಿಮ್ಗೆಲ್ಲಾರ್ದು, ಬಿಕಾಸ್ ಜಾಸ್ತಿ ಟೈಮ್ ಇಲ್ಲ ನಿಮಗೆ, ನೆಕ್ಸ್ಟ್ 3 days ಅಷ್ಟೇ ಇರೋದು. ಸೊ ಫಾಸ್ಟಾಗಿ ಇದನ್ನೆಲ್ಲ ಮಾಡ್ಕೊಳ್ಳಿ. ಏನಾದ್ರು ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಟು ದ್ಯಾಟ್. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.